ಒಂದು ಶಾಲೆಯಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂ 1,500ಗಳನ್ನು ನಿರ್ಧರಿಸಲಾಗಿತ್ತು. ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ 5 ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ರೂ 25 ಕಡಿಮೆಯಾಯಿತು. ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ಫಲಿತಾಂಶಕ್ಕಿಂತ ಮೊದಲು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಹೌದಾ? ಹಾಗಾದರೆ ಇದನ್ನೇನು ತೊಗೋಬೋದಪ್ಪ ಅಂದರೆ 1,500 ಎಕ್ಸ್, ಅದನ್ನು ಆಮೇಲೆ ತೊಗೊಳ್ಳೋಣ. ಹೌದಾ? ಪ್ರತಿಯೊಬ್ಬರಿಗೂ ದೊರೆಯುವ ಹಣವು 1500 ಡಿವೈಡೆಡ್ ಬೈ ಎಕ್ಸ್ ರೂ. ಇನ್ನೂ 5 ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದಾಗ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಪ್ಲಸ್ 5 ಅಂತಾಯಿತು. ಪ್ರತಿಯೊಬ್ಬರಿಗೂ ದೊರೆಯುವ ಹಣ 1500 ಎಕ್ಸ್, 1500 ಡಿವೈಡೆಡ್ ಬೈ ಎಕ್ಸ್ ಏನಿತ್ತಲ್ಲ ಅದು 1500 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಆಯಿತು. ಪ್ರಶ್ನೆಯ ಪ್ರಕಾರ ಕಾಲದಲ್ಲಿನ ವ್ಯತ್ಯಾಸ 1500 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1500 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1500 ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 25 ಆಯಿತು. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇನ್ನೂ ಬರೆದಾಗ 1500 ಎಕ್ಸ್ ಪ್ಲಸ್ 5, ಹೌದಾ, ಮೈನಸ್ 1500 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 25. ಹೌದಾ? ಹಾಗಾದರೆ ಇದನ್ನು ಏನಪ್ಪ ಅಂದರೆ 1500 ಎಕ್ಸ್ ಪ್ಲಸ್ 7,500 ಮೈನಸ್ 1,500 ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇಸ್ ಈಕ್ವಲ್ ಟು 25 ಅಂತ ತೊಗೊಂಡ್ವಿ. ಹಾಗಾದರೆ ಏನಪ್ಪ ಅಂದರೆ ಈ ಎಕ್ಸ್ ಸ್ಕ್ವೇರ್ ಈ ಕಡೆ ಹೋದರೆ 25x ಸ್ಕ್ವೇರ್, ಈ 5 ಈ ಕಡೆ ಹೋದರೆ 125x, ಹೌದಾ, ಇಸ್ ಈಕ್ವಲ್ ಟು ಏನಪ್ಪ ಅಂದರೆ 7,500. ಯಾಕಂದರೆ ಮೈನಸ್ 1500 ಎಕ್ಸು ಮತ್ತು ಪ್ಲಸ್ 1500 ಕ್ಯಾನ್ಸಲ್ ಆಗ್ತವೆ. ಉಳಿದಿದ್ದೆಷ್ಟಪ್ಪ ಅಂದರೆ 7,500. ಹಾಗಾದರೆ 25x ಸ್ಕ್ವೇರ್ ಡಿವೈಡೆಡ್ ಬೈ 25 ಪ್ಲಸ್ 125x ಡಿವೈಡೆಡ್ ಬೈ 25, 7,500 ಡಿವೈಡೆಡ್ ಬೈ 25 ಈಸ್ ಈಕ್ವಲ್ ಟು 0. ಯಾಕಂದರೆ ಎಲ್ಲನೂ ಈ ಹೋಲ್ ಇಕ್ವೇಷನ್ ಏನು ಮಾಡ್ತೀವಿ ಅಂದರೆ 25ದಿಂದ ಡಿವೈಡ್ ಮಾಡ್ತೀವಿ. ಹಾಗಾದರೆ ಉಳಿದಿದ್ದೇನಪ್ಪ ಅಂದರೆ 25ನ ಕ್ಯಾನ್ಸಲ್ ಮಾಡ್ತಾ ಬಂದಾಗ, ಹೌದಾ, 25ಇಂದ ಕ್ಯಾನ್ಸಲ್ ಮಾಡ್ತಾ ಬಂದಾಗ ಎಕ್ಸ್ ಸ್ಕ್ವೇರ್ 5x, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 300 ಈಸ್ ಈಕ್ವಲ್ ಟು 0. ಹಾಗಾದರೆ ಎಕ್ಸ್ ಸ್ಕ್ವೇರ್ 5x ಏನಿತ್ತಲ್ಲ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀವಿ. 20x ಮೈನಸ್ 15x ಪ್ಲಸ್ 20x ಅಲ್ಲಿ ಮೈನಸ್ 15x ಮಾಡಿದಾಗ 5x ಬರ್ತದೆ. ಹಾಗಾದ್ರೆ ಈ 5xನ್ನು ಈ ರೀತಿಯಾಗಿ ಬರ್ಕೊಂಡ್ವಿ. ಮೈನಸ್ 300 ಈಸ್ ಈಕ್ವಲ್ ಟು 0. ಹಾಗಾದರೆ ಎಕ್ಸನ್ನು ಹೊರಗೆ ತೆಗೆದುಕೊಳ್ತೀವಿ. ಎಕ್ಸನ್ನು ಹೊರಗೆ ತೆಗೆದಾಗ ಎಕ್ಸ್ ಪ್ಲಸ್ 20 ಮೈನಸ್ 15 ಎಕ್ಸ್ ಪ್ಲಸ್ 20 ಈಸ್ ಈಕ್ವಲ್ ಟು 0 ಆಗ್ತದೆ. ಹಾಗಾದ್ರೆ ಕಾಮನ್ ಇರೋದೇನು ಎಕ್ಸ್ ಪ್ಲಸ್ 20. ಹಾಗಾದ್ರೆ ಎಕ್ಸ್ ಪ್ಲಸ್ 20 ತೊಗೊಂಡ್ವಿ. ಆಮೇಲೆ ಎಕ್ಸ್ ಮೈನಸ್ 15 ಇತ್ತು, ಅದನ್ನು ಎಕ್ಸ್ ಮೈನಸ್ 15 ಈಸ್ ಈಕ್ವಲ್ ಟು 0 ಅಂತ ತೊಗೊಂಡ್ವಿ. ಹಾಗಾದ್ರೆ ಎಕ್ಸ್ ಪ್ಲಸ್ 20 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 15 ಈಸ್ ಈಕ್ವಲ್ ಟು 0. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 20, ಎಕ್ಸ್ ಈಸ್ ಈಕ್ವಲ್ ಟು 15. ಹೌದಾ? ಆದ್ದರಿಂದ ಫಲಿತಾಂಶಕ್ಕಿಂತ ಮೊದಲು ಎ ಪ್ಲಸ್ ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 15. ಅಥವಾ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ಈ ಸನ್ನಿವೇಶದ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯುವ ಮೂಲಕ ಪರೀಕ್ಷಿಸಿ. ಸನ್ನಿವೇಶ: ಇಬ್ಬರು ಸ್ನೇಹಿತರ ವಯಸ್ಸುಗಳ ಮತ್ತು 20 ವರ್ಷಗಳಾಗಿವೆ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷಗಳಾಗಿತ್ತು. ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ. ಪರಿಹಾರ: ಒಬ್ಬ ಸ್ನೇಹಿತನ ವಯಸ್ಸು x ವರ್ಷಗಳು ಆಗಿರಲಿ. ಆಗ ಇನ್ನೊಬ್ಬ ಸ್ನೇಹಿತನ ವಯಸ್ಸು 20 ಮೈನಸ್ x ವರ್ಷಗಳು. ಇನ್ನು 4 ವರ್ಷಗಳ ಹಿಂದೆ ಒಬ್ಬ ಸ್ನೇಹಿತನ ವಯಸ್ಸು ಇಸ್ ಈಕ್ವಲ್ ಟು x ಮೈನಸ್ 4 ವರ್ಷಗಳು. 4 ವರ್ಷಗಳ ಹಿಂದೆ ಇನ್ನೊಬ್ಬ ಸ್ನೇಹಿತನ ವಯಸ್ಸು 20 ಮೈನಸ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 16. 20ಯಲ್ಲಿ ಮೈನಸ್ 4 ಹೋದರೆ 16 ಮೈನಸ್ ಎಕ್ಸ್ ವರ್ಷಗಳು. ಹಾಗಾದರೆ ಎಕ್ಸ್ ಮೈನಸ್ 4 ಇಂಟು 16 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 480. ಹಾಗಾದರೆ ಏನು ಇದನ್ನು ಇಂಟು ಮಾಡ್ಕೊಳ್ತೀವಿ. ಯಾವತ್ತಪ್ಪ ಅಂದರೆ 16x ಎಕ್ಸ್ ಸ್ಕ್ವೇರ್ ಮೈನಸ್ 64 ಪ್ಲಸ್ 4x 48. ಹಾಗಾದರೆ ಏನಪ್ಪ ಅಂದರೆ ಈ ಎಕ್ಸ್ ಸ್ಕ್ವೇರನ್ನು ಇಲ್ಲಿ ತೊಗೊಂಡ್ವಿ. ಎಕ್ಸ್ ಸ್ಕ್ವೇರ್ 4x ಮತ್ತು 16x ಪ್ಲಸ್ ಮಾಡಿದಾಗ 20x ಆಯಿತು. 64x ಏನಿತ್ತು, ಇದು 64 ಏನಿತ್ತು ಮೈನಸ್ 64 ಆ್ಯಸ್ ಇಟ್ ಈಸ್ ತೊಗೊಂಡ್ವಿ. ಆಮೇಲೆ ಈಕ್ವಲ್ ಟು 48 ಇತ್ತು, ಅದನ್ನು ಈ ಕಡೆ ತೊಗೊಂಡಾಗ ಮೈನಸ್ 48 ಈಕ್ವಲ್ ಟು 0 ಆಯಿತು. ಇನ್ನು
ಎಕ್ಸ್ ಸ್ಕ್ವೇರ್ ಮೈನಸ್ 20x ಪ್ಲಸ್ 112 ಇಸ್ ಈಕ್ವಲ್ ಟು 0. ಎ ಇಸ್ ಈಕ್ವಲ್ ಟು 1 ಆಯಿತು, ಬಿ ಇಸ್ ಈಕ್ವಲ್ ಟು -20 ಆಯಿತು, ಸಿ ಇಸ್ ಈಕ್ವಲ್ ಟು 112 ಆಯಿತು. ಸೊ ಏನಪ್ಪ ಅಂದರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಡೆಲ್ಟಾ ಇಸ್ ಈಕ್ವಲ್ ಟು -20 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 112. ಹಾಗಾದರೆ 400 ಮೈನಸ್ 448 ಇಸ್ ಈಕ್ವಲ್ ಟು -48. ಡೆಲ್ಟಾ ಈಸ್ ಲೆಸ್ಸರ್ ದೆನ್ 0. ಆದ್ದರಿಂದ ವರ್ಗ ಸಮೀಕರಣವು ಯಾವುದೇ ಮೂಲಗಳನ್ನು ಹೊಂದಿಲ್ಲ. ಈ ಸನ್ನಿವೇಶ ಇರಲು ಸಾಧ್ಯವಿಲ್ಲ. ಯಾಕಂದರೆ -48 ಬಂದಿದೆ. ಇನ್ನು ಪ್ರಶ್ನೆ 28 ಏನಪ್ಪ ಅಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿದೆ. ಎ ಡಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಡಿ ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಮತ್ತು ಎ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆದರೆ ಇ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಡಿ ಇ ಅನುಪಾತ ಬಿ ಸಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ಪರಿಹಾರ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಹಾಗಾದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಇ ಸಿ. 8 ಡಿವೈಡ್ ಬೈ 12 ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ ಇ ಸಿ. ಹಾಗಾದರೆ 8 ಇ ಸಿ ಇಸ್ ಈಕ್ವಲ್ ಟು 12 72 ಇಸ್ ಈಕ್ವಲ್ ಟು 72 ಬಂತು. ಹಾಗಾದರೆ ಇ ಸಿ ಇಸ್ ಈಕ್ವಲ್ ಟು 72/8. ಹಾಗಾದರೆ ಇ ಸಿ 9 ಸೆಂಟಿಮೀಟರ್ ಬಂತು. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಹೌದಾ, ಕೋನ ಎ ಇಸ್ ಈಕ್ವಲ್ ಟು ಕೋನ ಎ. ಹಾಗಾದರೆ ಕೋನ ಎ ಡಿ ಇ ಇಸ್ ಈಕ್ವಲ್ ಟು ಕೋನ ಎ ಬಿ ಸಿ, ಹೌದಾ. ತ್ರಿಭುಜ ಎ ಡಿ ಇ, ಹೌದಾ, ಸರ್ವಸಮವಾಗಿದೆ ಯಾವುದ್ರ ಜೊತೆ? ಕೋನ ಎ ಬಿ ಸಿ ಜೊತೆ. ಕೋಕೋ ಸಮರೂಪತೆಯ ನಿರ್ಧಾರಕ ಗುಣ ಪ್ರಮೇಯ. ಹಾಗಾದರೆ ಎ ಡಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಡಿವೈಡೆಡ್ ಬೈ ಬಿ ಸಿ. 8 ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು ಡಿ ಇ ಡಿವೈಡ್ ಬೈ ಬಿ ಸಿ. 2 ಡಿವೈಡ್ ಬೈ 8 ಮತ್ತು 20 ಕಡ್ತಾ ಹೊಡೆದಾಗ 4 2 8, 4 5 20, 2 ಡಿವೈಡೆಡ್ ಬೈ 5 ಬರ್ತದೆ ಇಸ್ ಈಕ್ವಲ್ ಟು ಡಿ ಇ ಬೈ ಡಿ ಸಿ. ಹಾಗಾದರೆ ಡಿ ಇ ಅನುಪಾತ ಬಿ ಸಿ ಇಸ್ ಈಕ್ವಲ್ ಟು 2:5. ಈ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ ಡಿ ಮತ್ತು ಪಿ ಎಮ್ಗಳು ಕ್ರಮವಾಗಿ ಎ ಬಿ ಸಿ ಮತ್ತು ಪಿ ಒ ಆರ್ನ ಮಧ್ಯರೇಖೆಗಳಾಗಿದ್ದು ತ್ರಿಭುಜ ಎ ಬಿ ಸಿ ಏನಪ್ಪ ಅಂದರೆ ಸಮವಾಗಿರ್ತದೆ ತ್ರಿಭುಜ ಪಿ ಕ್ಯೂ ಆರ್ಗೆ. ಆದರೆ ಎ ಬಿ ಅಪಾನ್ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಅಪಾನ್ ಪಿ ಎಮ್ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಪರಿಹಾರ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ, ಆದ್ದರಿಂದ ಡಿ ಯು ಬಿ ಸಿಯ ಮಧ್ಯಬಿಂದು, ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ 2. ತ್ರಿಭುಜ ಎ ಬಿ ಸಿಯಲ್ಲಿ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎಮ್ ಆರ್, ಹೌದಾ, ಆದ್ದರಿಂದ ಎಮ್ ಕ್ಯೂ ಆರ್ ಮಧ್ಯಬಿಂದು, ಆದ್ದರಿಂದ ಕ್ಯೂ ಎಮ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಬೈ 2. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಮ್ಗಳಲ್ಲಿ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್, ಹೌದಾ. ಯಾಕಪ್ಪ ಅಂದರೆ ತ್ರಿಭುಜ ಎ ಬಿ ಸಿ ಸರ್ವಸಮ ಯಾವುದಕ್ಕೆ? ತ್ರಿಭುಜ ಪಿ ಕ್ಯೂ ಆರ್ಗೆ. ಹಾಗಾದರೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು 2 ಬಿ ಡಿ ಡಿವೈಡ್ ಬೈ 2 ಕ್ಯೂ ಎಮ್. ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಡಿ ಡಿವೈಡ್ ಬೈ ಕ್ಯೂ ಎಮ್. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಸಮ, ಯಾಕಂದರೆ ತ್ರಿಭುಜ ಎ ಬಿ ಸಿ ಏನಪ್ಪ ಅಂದರೆ ತ್ರಿಭುಜ ಪಿ ಕ್ಯೂ ಆರ್ಗೆ ಸಮವಾಗಿದೆ ಅಂತ ಹೇಳಿದ್ದೀವಿ ನಾವು ಆಲ್ರೆಡಿ. ಹಾಗಾದರೆ ತ್ರಿಭುಜ ಎ ಬಿ ಡಿ ಸರ್ವಸಮ ಯಾವುದಕ್ಕೆ? ತ್ರಿಭುಜ ಪಿ ಕ್ಯೂ ಎಮ್ಗೆ. ಬಾಕೋಬಾ ಸಮರೂಪತೆಯ ನಿರ್ಧಾರಕ ಪ್ರಮೇಯ ಆಧಾರದ ಮೇಲೆ. ಹಾಗಾದರೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಡಿವೈಡ್ ಬೈ ಪಿ ಎಮ್. ಆದ್ದರಿಂದ ತ್ರಿಭುಜ ಎ ಬಿ ಡಿ ಸರ್ವಸಮ ಯಾವುದಕ್ಕೆ? ತ್ರಿಭುಜ ಪಿ ಕ್ಯೂ ಎಮ್ಗೆ. ಪ್ರಶ್ನೆ 29 ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. ದತ್ತ ಓ ವೃತ್ತ ಕೇಂದ್ರ ಮತ್ತು ಪಿ ಯು ಬಾಹ್ಯ ಬಿಂದು ಪಿ ಕ್ಯೂ ಆಮೇಲೆ ಪಿ ಆರ್ಗಳು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಸಾಧನೀಯ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಪಿ ಕ್ಯೂ ಮತ್ತು ಪಿ ಆರ್ ಏನಪ್ಪ ಅಂದರೆ ಸಮವಾಗಿದ್ದಾವೆ. ರಚನೆ ಒ ಪಿ, ರಚನೆಯನ್ನು ಒ ಪಿ, ಒ ಆರ್, ಒ ಕ್ಯೂಗಳನ್ನು ಸೇರಿಸಿದೆ. ಸಾಧನೆ ತ್ರಿಭುಜ ಪಿ ಒ ಕ್ಯೂ, ಹೌದಾ, ಮತ್ತು ತ್ರಿಭುಜ ಪಿ ಒ ಆರ್, ತ್ರಿಭುಜ ಪಿ ಒ ಆರ್ಗಳಲ್ಲಿ, ಹೌದಾ, ಕೋನ ಪಿ ಕ್ಯೂ ಒ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಒ 90 ಡಿಗ್ರಿ. ಯಾಕಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕ್ಕೆ ಲಂಬವಾಗಿರುತ್ತದೆ. ಇನ್ನು ಒ ಕ್ಯೂ ಇಸ್ ಈಕ್ವಲ್ ಟು ಒ ಆರ್ ಒಂದೇ ವೃತ್ತದ ತ್ರಿಜ್ಯಗಳು. ಒ ಪಿ ಇಸ್ ಈಕ್ವಲ್ ಟು ಒ ಪಿ ಸಾಮಾನ್ಯ ಬಾಹು,
ಆಮೇಲೆ ತ್ರಿಭುಜ ಪಿ ಒ ಕ್ಯೂ ಏನಪ್ಪ ಅಂದರೆ ಸಮ ಅಥವಾ ಸರ್ವಸಮ ತ್ರಿಭುಜ ಪಿ ಒ ಆರ್ ಲಂಬ ವಿಭಾಗದ ಆಧಾರದ ಮೇಲೆ, ಆದ್ದರಿಂದ ಪಿ ಕ್ಯೂ ಇಸ್ ಇಕ್ವಲ್ ಟು ಪಿ ಆರ್, ಹೌದಾ, ತ್ರಿ ಆಭ, ಹೌದಾ, ಆಧಾರದ ಮೇಲೆ, ಹೌದಾ, ಇಷ್ಟು. ಇನ್ನು ಪ್ರಶ್ನೆ 30 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು 2 ಸೆಕೆ ಎಂದು ಸಾಧಿಸಿ. ಹಾಗಾದರೆ ಎಲ್ ಎಚ್ ಎಸ್ ಏನು ಕೊಟ್ಟಿದ್ದಾರೆ? ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಹಾಗಾದರೆ ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಎ ಇಂಟು ಕಾಸ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇಂಟು ಸೈನ್ ಎ, 1 ಪ್ಲಸ್ ಸೈನ್ ಎ ಇಂಟು ಸೈನ್ ಎ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಆಮೇಲೆ ಏನಪ್ಪ ಅಂದರೆ ಕೆಳಗಿನದ್ದು ಆ್ಯಸ್ ಇಟ್ ಈಸ್ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ, ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಆ್ಯಸ್ ಇಟ್ ಈಸ್ ತೊಗೊಂಡ್ವಿ. ಹಾಗಾದರೆ ಕಾಸ್ ಎ ಏನಪ್ಪ ಅಂದರೆ ಕಾಸ್ ಸ್ಕ್ವೇರ್ ಎ 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಏನಾಗ್ತದೆ ಅಂದರೆ ಸೈನ್ 1 ಪ್ಲಸ್ ಸೈನ್ ಎ ಸ್ಕ್ವೇರ್ ಆಗ್ತದೆ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಹಾಗಾದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಸ್ಕ್ವೇರ್ 2 ಇಂಟು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ, ಹೌದಾ, ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಹಾಗಾದರೆ 1 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ 1 ಪ್ಲಸ್ ಸೈನ್ ಎ ಇಸ್ ಈಕ್ವಲ್ ಟು 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ 1 ಪ್ಲಸ್ ಸೈನ್ ಎ ಆಗ್ತದೆ. ಹಾಗಾದರೆ 2 ಇಂಟು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ 1 ಪ್ಲಸ್ ಸೈನ್ ಎ, ಹೌದಾ. ಹಾಗಾದರೆ ಏನಪ್ಪ ಅಂದರೆ ಈ 1 ಪ್ಲಸ್ ಸೈನ್ ಎ ಮತ್ತು ಈ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗ್ತವೆ, 2 ಡಿವೈಡೆಡ್ ಬೈ ಕಾಸ್ ಎ ಅಷ್ಟೇ ಉಳಿತದೆ, ಹೌದಾ. ಹಾಗಾದರೆ 2 ಡಿವೈಡೆಡ್ ಬೈ ಕಾಸ್ ಎ ಏನಪ್ಪ ಅಂದರೆ ಸೆಕೆ 2 ಸೆಕೆ ಅಂತ ಹೇಳ್ಬೋದು ನಾವು. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅಥವಾ ಇದೇ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಏನಪ್ಪ ಅಂದರೆ ಮೌಲ್ಯೀಕರಿಸಿ ಅಂತ. 5 ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಅಂತ ಕೇಳಿದ್ದಾರೆ. ಪರಿಹಾರ 5 ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ. ಹಾಗಾದರೆ 5 ಕಾಸ್ ಸ್ಕ್ವೇರ್ ಕಾಸ್ 60 ಏನಪ್ಪ ಅಂದರೆ 1/2, ಹೌದಾ, ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ತೊಗೊಂಡ್ವಿ. ಆಮೇಲೆ ಸೆಕ್ 30 ಏನಪ್ಪ ಅಂದರೆ 2 ಡಿವೈಡೆಡ್ ಬೈ ರೂಟ್ 3 ಆಗ್ತದೆ, ಹಂಗಾರೆ ಅದು ಸ್ಕ್ವೇರ್ ತೊಗೊಂಡ್ವಿ. 4 ಇಂಟು 2 ಡಿವೈಡೆಡ್ ಬೈ ರೂಟ್ 3 ಸ್ಕ್ವೇರ್ ಮೈನಸ್ ಟ್ಯಾನ್ 45 ಏನಪ್ಪ ಅಂದರೆ 1 ಆಗ್ತದೆ, ಟ್ಯಾನ್ 45 ಏನಾಗ್ತದೆ 1 ಆಗ್ತದೆ ಡಿವೈಡೆಡ್ ಬೈ 1. ಯಾಕೆ? ಸೈನ್ 30 ಪ್ಲಸ್ ಕಾಸ್ 30, ಸೈನ್ 30 ಪ್ಲಸ್ ಕಾಸ್ 30 ಸೈನ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1. ಆದ್ದರಿಂದ ಡೈರೆಕ್ಟಾಗಿ ಇದನ್ನೇನು ಮಾಡಿದ್ವಿ ಅಂದರೆ 1 ಅಂತ ತೊಗೊಂಡ್ವಿ. ಹಾಗಾದರೆ 5 ಇಂಟು 1 ಡಿವೈಡೆಡ್ ಬೈ 2 ಇದ್ದಿದ್ದು ಸ್ಕ್ವೇರ್ ಮಾಡಿದ್ರೆ 1 ಡಿವೈಡೆಡ್ ಬೈ 4 ಆಗ್ತದೆ. 4 ಇಂಟು 2 ಡಿವೈಡೆಡ್ ಬೈ ರೂಟ್ 3 ಏನಿತ್ತಲ್ಲ ಅದನ್ನು ಸ್ಕ್ವೇರ್ ಮಾಡಿದಾಗ 4 ಡಿವೈಡೆಡ್ ಬೈ 3 ಆಗ್ತದೆ. ಆಮೇಲೆ ಮೈನಸ್ 1 ಏನು 1 ಸ್ಕ್ವೇರ್ ಇತ್ತಲ್ಲ ಅದು 1 ಹಂಗೆ ಉಳಿತದೆ. ಹಾಗಾದರೆ 5 1 ಜೊತೆ ಗುಣಿಸಿದಾಗ 5 1 5 ಡಿವೈಡೆಡ್ ಬೈ 4, ಆಮೇಲೆ 4 4 16 ಡಿವೈಡೆಡ್ ಬೈ 3 ಮೈನಸ್ 1. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 5 3 15, 4 16 64, ಆಮೇಲೆ 4 3 12, 12 1 12, ಹೌದಾ, ಎಲ್ ಸಿ ಎಮ್ 12, ಹೌದಾ. ಹಂಗಾರೆ 67/12 ಏನಪ್ಪ ಅಂದರೆ ಆನ್ಸರ್ ಬರುತ್ತೆ 67/12. ವೆರಿ ಸಿಂಪಲ್. ಇನ್ನು ಪ್ರಶ್ನೆ 31, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಪರಿಹಾರ, ಹೌದಾ, ಏನಪ್ಪ ಅಂದರೆ ಸಿ ಐ ಕೊಟ್ಟಿದ್ದಾರೆ, ಎಫ್ ಐ ಎಕ್ಸ್ ಐ ಮತ್ತು ಎಫ್ ಐ ಎಕ್ಸ್ ಐನ ನಾವು ಕಂಡು ಹಿಡ್ಕೋಬೇಕು. ಏನಪ್ಪ ಅಂದರೆ ಸಿ ಐ ನೋಡ್ರಿ 2 ರಿಂದ 6, ಎಫ್ ಐ ಎಷ್ಟು ಬರ್ತದೆ ಅಂದರೆ 2 ಬರ್ತದೆ, ಎಕ್ಸ್ ಐ ಎಷ್ಟು ಬರ್ತದೆ 4 ಬರ್ತದೆ, ಎಫ್ ಐ ಎಕ್ಸ್ ಐ 2 4 8 ಆಯಿತು. ಇದ್ರ ಜೊತೆ ಗುಣಿಸ್ಬೇಕು, 2 4 8 ಆಯಿತು. ಇನ್ನು ಏನಪ್ಪ ಅಂದರೆ 6 ರಿಂದ 10 ಕೊಟ್ಟಿದ್ದಾರೆ, 6 ರಿಂದ 10 ಎಷ್ಟು? ಎಫ್ ಐ 5 ಬರ್ತದೆ, ಹಾಗಾದರೆ ಎಕ್ಸ್ ಐ ಎಷ್ಟು ಬರ್ತದೆ 8 ಬರ್ತದೆ. ಹಾಗಾದರೆ 5 8 40. ನೆಕ್ಸ್ಟ್ 10 ರಿಂದ 14, ಎಫ್ ಐ ಎಷ್ಟು ಕೊಟ್ಟಿದ್ದಾರೆ 6 ಕೊಟ್ಟಿದ್ದಾರೆ, ಎಕ್ಸ್ ಐ ಎಷ್ಟು ಕೊಟ್ಟಿದ್ದಾರೆ 12 ಕೊಟ್ಟಿದ್ದಾರೆ, 6 12 72. ಆಮೇಲೆ ಎಫ್ ಐ 5 ಯಾವುದು 14 ರಿಂದ 18 ಎಫ್ ಐ 5 ಇದೆ, ಎಕ್ಸ್ ಐ ಎಷ್ಟಿದೆ 16 ಇದೆ, 16 5 80.
ಇನ್ನು 18ರಿಂದ 22 ಇಲ್ಲಿ ಏನಪ್ಪ ಅಂದರೆ FI2 ಇದೆ. ಹಂಗಾರೆ XI ಎಷ್ಟು ಬರ್ತದೆ 20 ಬರ್ತದೆ. ಹೌದಾ? ಹಂಗಾರೆ 2 ಹತ್ತಲೆ ಇದು 2 20 40. ಹಾಗಾದರೆ ಸಿಗ್ಮಾ FI ಮಾಡಿದಾಗ ಇವುಗಳೆಲ್ಲದರ ಬೆಲೆ 20 ಬರ್ತದೆ. ಸಿಗ್ಮಾ FI XI ಮಾಡಿದಾಗ ಇವು ಎಲ್ಲದರ ಬೆಲೆ ಏನು ಬರ್ತದಪ್ಪ ಅಂದರೆ 240 ಬರ್ತದೆ. ಸರಾಸರಿ x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಹೌದಾ? ಸರಾಸರಿ x ಬಾರ್ ಇಸ್ ಈಕ್ವಲ್ ಟು 240 ಡಿವೈಡೆಡ್ ಬೈ 20. ಹಂಗಾರೆ ಉತ್ತರ ಎಷ್ಟು ಬಂತು 12 ಬಂತು. ಸರಾಸರಿ x ಬಾರ್ ಇಸ್ ಈಕ್ವಲ್ ಟು 12. ಇದೇ ಪ್ರಶ್ನೆಗೆ ಆರ್ ಟೈಪ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ 0ರಿಂದ 6, 6ರಿಂದ 12, 12ರಿಂದ 18, 18ರಿಂದ 24, 24ರಿಂದ 30 ಆವೃತ್ತಿ 6, 8, 10, 9, 7 ಅಂತ ಕೊಟ್ಟಾರೆ. ಪರಿಹಾರ ಇಲ್ಲಿ ಗರಿಷ್ಠ ಆವೃತ್ತಿಯು 8 ಆಗಿದೆ. ಆದ್ದರಿಂದ ಬಹುಲಕವಿರುವ ವರ್ಗಾಂತರವು 3ರಿಂದ 5. ಬಹುಲಕ ವರ್ಗಾಂತರವೆಷ್ಟು 3ರಿಂದ 5 ಆಗಿದೆ. ಹಾಗಾದ್ರೆ L ಇಸ್ ಈಕ್ವಲ್ ಟು 12, H ಇಸ್ ಈಕ್ವಲ್ ಟು 6, F1 ಇಸ್ ಈಕ್ವಲ್ ಟು 10, F0 ಇಸ್ ಈಕ್ವಲ್ ಟು 8 ಮತ್ತು F2 ಇಸ್ ಈಕ್ವಲ್ ಟು 9. ಬಹುಲಕ L ಪ್ಲಸ್ ಇಂಟು ಬ್ರಕೆಟ್ F1 ಮೈನಸ್ F2 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಹೋಲ್ ಬ್ರಕೆಟ್ ಕಂಪ್ಲೀಟ್ ಇಂಟು H. ಹಾಗಾದರೆ L ಬೆಲೆ 12 ಇದೆ, F1 ಬೆಲೆ 10 ಇದೆ, F0 ಬೆಲೆ 8 ಇದೆ. 10 ಮೈನಸ್ 8 ಡಿವೈಡೆಡ್ ಬೈ 2 F1 ಬೆಲೆ 2 ಇಂಟು F1 10 ಇದೆ, ಮೈನಸ್ F0 ಬೆಲೆ 8 ಇದೆ, F2 ಬೆಲೆ 9 ಇದೆ. ಹಾಗಾದ್ರೆ 2 ಇಂಟು 10 ಮೈನಸ್ 8 ಮೈನಸ್ 9 ಇಂಟು H ಎಷ್ಟಿದೆಪ್ಪ ಅಂದರೆ 6 ಇದೆ. ಹಾಗಾದರೆ 12 10ರಾಗ 8 ಕಡ್ರಿ ಇಲ್ಲಿ 2 ಉಳಿತು. 2 ಹತ್ತಲೆ 20. ಹೌದಾ? ಆಮೇಲೆ ಏನಪ್ಪ ಅಂದರೆ 8 9 ಮೈನಸ್ 17 ಆಯಿತು. 6 ಹೆಂಗಿತ್ತು ಅದನ್ನು 6 ತೊಗೊಂಡ್ವಿ. ಹಾಗಾದ್ರೆ 12 ಪ್ಲಸ್, ಹೌದಾ? 12 ಪ್ಲಸ್ 2/3 ಇಂಟು 6. ಹಾಗಾದರೆ ಏನಪ್ಪ ಅಂದರೆ 4 ಆಗ್ತದೆ. 3 1 3 2 2 4. 12 ಪ್ಲಸ್ 4 ಅಂದರೆ ಉತ್ತರ ಎಷ್ಟು 16. ಮೇಲಿನ ದತ್ತಾಂಶಗಳ ಬಹುಲಕವು 16 ಆಗಿದೆ. ಮೇಲಿನ ದತ್ತಾಂಶಗಳ ಬಹುಲಕವು 16 ಆಗಿದೆ. ಪ್ರಶ್ನೆ 32. ಎ ಆಫ್ 1 ಮೈನಸ್ 5, ಬಿ ಆಫ್ -4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪರಿಹಾರ x1 y1. ಅದು x1ನ ಬೆಲೆ 1 ಇದೆ, y1ನ ಬೆಲೆ -5 ಇದೆ, x2 y2. x2ದ ಬೆಲೆ -4 ಇದೆ, y2ದ ಬೆಲೆ 5 ಇದೆ. p ಆಫ್ xy ಇಸ್ ಈಕ್ವಲ್ ಟು x0. ಹಾಗಾದ್ರೆ ಸೂತ್ರ p ಆಫ್ xy ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಹಾಗಾದ್ರೆ p ಆಫ್ x0 m1 -4 ಪ್ಲಸ್ m2 ಇಂಟು 1 ಡಿವೈಡೆಡ್ ಬೈ m1 ಪ್ಲಸ್ m2, m1 ಇಂಟು 5 ಪ್ಲಸ್ m2 ಇಂಟು -5 ಡಿವೈಡೆಡ್ ಬೈ m1 ಪ್ಲಸ್ m2. ಹಾಗಾದರೆ m1 5 ಪ್ಲಸ್ m2 -5, m1 5 ಇಂಟು m2 -5 divided by m1 m2. ಹಾಗಾದರೆ 0 of m1 plus m2 is equal to 5m1 minus 5m2. 0 is equal to 5m1 minus 5m2. 5m2 is equal to 5m1. 5 divided by 5 is equal to m1 divided by m2. ಹೌದಾ? m1 is to m2 is equal to 1 is to 1. x is equal to m1 into -4 plus m2 into 1 divided by m1 plus m2. x is equal to 1 into -4 plus 1 into 1 divided by 1 plus 1. x is equal to -4 plus 1 divided by 2 is equal to -3 by 2. ಆದ್ದರಿಂದ p of x 0 is equal to -3 by 2 0. ಇವೇನಪ್ಪ ಅಂದರೆ p of x 0ನ ಬೆಲೆಗಳು. ಇನ್ನು ಪ್ರಶ್ನೆ 33 ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದ ಅರ್ಧ ವೃತ್ತ ಕಂಸದ ಉದ್ದವು 44 ಸೆಂಟಿಮೀಟರ್ ಆಗಿದೆ. ಕೋನ OPQ 45 ಡಿಗ್ರಿ ಆದರೆ
PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ 44 ಸೆಂಟಿಮೀಟರ್, ಥೀಟಾ = 180 ಡಿಗ್ರಿ. ಅಂದರೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ 180 ಡಿವೈಡೆಡ್ ಬೈ 360 ಇಂಟು 22/7 ಪೈನ ಬೆಲೆ ಇದು ಇಂಟು 2 ಇಂಟು 6 = 44. ಹಾಗಾದರೆ 22r ಡಿವೈಡೆಡ್ ಬೈ 7 ಇಂಟು 44 ಇಂಟು 44. ಹಾಗಾದರೆ r = 44 ಇಂಟು 7 ಡಿವೈಡೆಡ್ ಬೈ 22, ಹಾಗಾದರೆ 14 ಸೆಂಟಿಮೀಟರ್ ಬರ್ತದೆ ಇದು. ಇನ್ನು ತ್ರಿಭುಜ POQ ಯಲ್ಲಿ PO = OQ. ಯಾಕಪ್ಪ ಅಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಇನ್ನು ಕೋನ OPQ = ಕೋನ OQP 45 ಡಿಗ್ರಿ. ಇನ್ನು ಕೋನ POQ = 180 ಡಿಗ್ರಿ ಮೈನಸ್ 45 ಪ್ಲಸ್ 45 ಇವೆರಡನ್ನು ಕೂಡಿಸಿದ್ರೆ 180ರಲ್ಲಿ 90 ಕಳಿಬೇಕಾಗ್ತದೆ, 90 ಡಿಗ್ರಿ ಬರ್ತದೆ. ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = ಥೀಟಾ ಬೈ 360 ಡಿಗ್ರಿ ಇಂಟು πr². ಹಾಗಾದರೆ PRQ ವೃತ್ತಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ POQ ವಿಸ್ತೀರ್ಣ. ಹಾಗಾದರೆ PRQ ವೃತ್ತಖಂಡದ ವಿಸ್ತೀರ್ಣ = ಥೀಟಾ ಬೈ 360 ಡಿಗ್ರಿ ಇಂಟು πr² ಮೈನಸ್ 1/2 ಇಂಟು PO ಇಂಟು QO. ಹಾಗಾದರೆ PRQ ವೃತ್ತಖಂಡದ ವಿಸ್ತೀರ್ಣ = 90 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22/7 ಇಂಟು 14 ಇಂಟು 14 ಮೈನಸ್ 1/2 ಇಂಟು 14 ಇಂಟು 14. ಹಾಗಾದರೆ PRQ ವೃತ್ತಖಂಡದ ವಿಸ್ತೀರ್ಣ ಹೌದಾ ಏನಪ್ಪ ಅಂದರೆ 154 ಮೈನಸ್ 98 ಹೌದಾ. PRQ ವೃತ್ತಖಂಡದ ವಿಸ್ತೀರ್ಣ 56 ಸೆಂಟಿಮೀಟರ್ ಸ್ಕ್ವೇರ್, 56 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು ಮುಖ್ಯ ಪ್ರಶ್ನೆ 5 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 4 ಅಂಕದ 4 ಪ್ರಶ್ನೆಗಳನ್ನು 16 ಅಂಕಕ್ಕೆ ಕೇಳಿದ್ದಾರೆ. 34ನೇ ಪ್ರಶ್ನೆ ನೋಡ್ರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. 2x + y = 6 ಮತ್ತು x + y = 4 ಅಂತ ಕೊಟ್ಟಿದ್ದಾರೆ. ಹಾಗಾದರೆ 2x + y = 6. ಇಲ್ಲಿ ಎಕ್ಸ್ನ ಬೆಲೆ ಏನಪ್ಪ ಅಂದರೆ 0 ಮತ್ತು 3, y ನ ಬೆಲೆ ಎಷ್ಟಪ್ಪ ಅಂದರೆ 6 ಮತ್ತು 0, 6 ಮತ್ತು 0. ಹಾಗಾದರೆ x + y = 4. ಹಾಗಾದರೆ ಎಕ್ಸ್ ಮತ್ತು ವೈನಲ್ಲಿ ನೋಡೋದಾದರೆ 0 4, ವೈಯಲ್ಲಿ 4 0 ಹೌದಾ. ಹಾಗಾದರೆ ಇವುಗಳನ್ನು ನಾವು ಗ್ರಾಫ್ ಮೂಲಕ x + y = 4, x + y = 4 ಅನ್ನು ನೋಡಿದಾಗ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ 4 ಕೋಇನ್ಸೈಡ್ ಆಗ್ತಾ ಇದೆ, ಇಲ್ಲಿ 4 ಕೋಇನ್ಸೈಡ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ 4 0 ಇಲ್ಲಿ ಕೋಇನ್ಸೈಡ್ ಆಗ್ತಾ ಇದೆ. ಆಮೇಲೆ 3 0 ಇಲ್ಲಿ ಕೋಇನ್ಸೈಡ್ ಆಗ್ತಾ ಇದೆ. ಆಮೇಲೆ 2 ಔಟ್ ಆಫ್ 2 ಇಲ್ಲಿ ಹೌದಾ. ಈ ರೀತಿ ಪಾಯಿಂಟ್ಗಳನ್ನು ಗುರುತಿಸಿ ಗ್ರಾಫನ್ನು ರಚಿಸಬೇಕು. ಪ್ರಶ್ನೆ 35. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ದತ್ತ. ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ A = ಕೋನ D, ಕೋನ B = ಕೋನ E ಮತ್ತು ಕೋನ C = ಕೋನ F. ಸಾಧನೀಯ AB ಡಿವೈಡೆಡ್ ಬೈ DE = AC ಡಿವೈಡೆಡ್ ಬೈ DF = BC ಡಿವೈಡೆಡ್ ಬೈ EF. ರಚನೆ AB = DP, AC = DQ. AB = DP, AB = DP, AC = DQ, AC = DQ. ಯಾಕಪ್ಪ ಅಂದರೆ ರಚನೆ, ಅದರಿಂದ ರಚನೆ. ಮತ್ತು ಕೋನ A = ಕೋನ D ದತ್ತ, ಕೋನ A = ಕೋನ D ದತ್ತ. ಇನ್ನು ಆದ್ದರಿಂದ ತ್ರಿಭುಜ ABC ಸರ್ವಸಮ ತ್ರಿಭುಜ DPQ ಬಾಹುಕೋನ ಬಾಹು ಸಿದ್ಧಾಂತದ ಆಧಾರದ ಮೇಲೆ. ಆದ್ದರಿಂದ BC = PQ, BC = PQ. ಆದ್ದರಿಂದ ಕೋನ ABC = ಕೋನ DPQ = ಕೋನ DEP. ಯಾಕಪ್ಪ ಅಂದರೆ ಕೋನ ABC ಸರ್ವಸಮ ಯಾವುದಕ್ಕೆಪ್ಪ ಅಂದರೆ ಕೋನ DPQ ಮತ್ತು ದತ್ತ. ಆದ್ದರಿಂದ PQ ಸಮಾಂತರ EFಗೆ
ಹಾಗಾದರೆ ಕೋನ ಡಿ ಇ ಎಫ್ನಲ್ಲಿ ಡಿ ಪಿ ಡಿವೈಡೆಡ್ ಬೈ ಡಿ ಇ ಡಿ ಕ್ಯೂ ಬೈ ಡಿ ಇ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್ ಥೇಲ್ಸ್ನ ಪ್ರಮೇಯದ ಉಪಪ್ರಮೇಯ. ಆದ್ದರಿಂದ ಎ ಬಿ ಡಿವೈಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್. ಪ್ರಶ್ನೆ 36. ಎತ್ತರ 2.8 ಮೀಟರ್ ಮತ್ತು ವ್ಯಾಸ 42 ಮೀಟರ್ ಇರುವ ಘನ ಸಿಲಿಂಡರ್ನಿಂದ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನಾಕೃತಿಯನ್ನು ಕೊರೆದು ಹೊರತೆಗೆಯಲಾಗಿದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ವಿಸ್ತೀರ್ಣ. ಹಾಗಾದರೆ ಪರಿಹಾರ ಆರ್ ಇಸ್ ಈಕ್ವಲ್ ಟು 4.2 ಡಿವೈಡೆಡ್ ಬೈ 2.1 ಮೀಟರ್ ಬರ್ತದೆ. ಆಮೇಲೆ ಎಚ್ ಅವ್ರು ಕೊಟ್ಟಿದ್ದಾರೆ 2.8 ಮೀಟರ ಇಲ್ಲಿದೆ ನೋಡ್ರಿ. ಹಂಗಾರೆ ಎಲ್ ಇಸ್ ಈಕ್ವಲ್ ಟು ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಹಂಗಾರೆ ಎಲ್ ಇಸ್ ಈಕ್ವಲ್ ಟು ರೂಟ್ 2.1 ಹೋಲ್ ಸ್ಕ್ವೇರ್ ಪ್ಲಸ್ 2.8 ಹೋಲ್ ಸ್ಕ್ವೇರ್. ಹಂಗಾರೆ ಎಲ್ ಇಸ್ ಈಕ್ವಲ್ ಟು ರೂಟ್ 4.41 ಪ್ಲಸ್ 7.84 ಆನ್ಸರ್ ಬರ್ತದೆ ಇದನ್ನು ಸ್ಕ್ವೇರ್ ಮಾಡಿದಾಗ. ಇನ್ನು ಎಲ್ ಇಸ್ ಈಕ್ವಲ್ ಟು ರೂಟ್ 12.25 ಇಸ್ ಈಕ್ವಲ್ ಟು 3.5 ಬರ್ತದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ವೃತ್ತಾಕಾರದ ಪಾದದ ವಿಸ್ತೀರ್ಣ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಎಲ್ ಏನಪ್ಪ ಅಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2 ಪೈ ಆರ್ ಎಚ್, ಆಮೇಲೆ ವೃತ್ತಾಕಾರದ ಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಹಂಗಾರೆ ಇದೇನಪ್ಪ ಅಂದ್ರೆ ಪೈ ಆರ್ ಎಲ್ ಪ್ಲಸ್ 2 ಪೈ ಆರ್ ಎಚ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಬರ್ತದೆ. ಇನ್ನು ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಎಲ್ ಪ್ಲಸ್ 2h ಪ್ಲಸ್ ಆರ್. ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 22/7 ಇಂಟು 2.1 ಇಂಟು 3.5 ಪ್ಲಸ್ 2 ಇಂಟು 2.8 ಪ್ಲಸ್ 2.1. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಎಲ್ ಪ್ಲಸ್ 2h ಪ್ಲಸ್ ಆರ್. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 22/7 ಇಂಟು 2.1 ಇಂಟು 3.5 ಪ್ಲಸ್ 2 ಇಂಟು 2.8 ಪ್ಲಸ್ 2.1. ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6.6 ಇಂಟು 3.5 ಪ್ಲಸ್ 5.6 2 ಇಂಟು 2.8 ಮಾಡಿದಾಗ 5.6 ಇದು ಬರ್ತದೆ ಪ್ಲಸ್ 2. ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಪ್ಪ ಅಂದರೆ 22/7 ಇಂಟು 2.1 ಎಷ್ಟಾಗ್ತದಪ್ಪ 6.6 ಆಗ್ತದೆ. ಆಮೇಲೆ ಮೇಲೆ ಏನು 3.5 ಇತ್ತಲ್ಲ ಅದನ್ನು ಆ್ಯಸ್ ಇಟ್ ಈಸ್ ತೊಗೋತೀವಿ. 2 ಇಂಟು 2.8 ಇದ್ದಿದ್ದನ್ನು ಏನಪ್ಪ ಮಲ್ಟಿಪ್ಲೈ ಮಾಡಿದಾಗ 5.6 ಆಗ್ತದೆ. 2.1 ಇದ್ದನ್ನು ಆ್ಯಸ್ ಇಟ್ ಈಸ್ ತೊಗೋತೀವಿ. ಇನ್ನು ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೌದಾ 6.6 ಇತ್ತು ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀವಿ. 3.5 ಪ್ಲಸ್ 5.6 2.1 ಇವು ಮೂರದನ್ನು ಕೂಡಿದಾಗ 11.2 ಬರ್ತದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 73.92 ಮೀಟರ್ ಸ್ಕ್ವೇರ್ ಆಗ್ತದೆ ಹೌದಾ. ಇಷ್ಟು ಏನಪ್ಪ ಅಂದರೆ ಈ ಕ್ವಶನ್ಗೆ ಆನ್ಸರು. ಇನ್ನು ಕ್ವಶನ್ ನಂಬರ್ 37. ಒಂದು ಸಮಾಂತರ ಶ್ರೇಣಿಯಲ್ಲಿ 4ನೇ ಪದವು 11 ಮತ್ತು 7ನೇ ಪದವು 4ನೇ ಪದದ ಎರಡರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಈ ಶ್ರೇಣಿಯ ಮೊದಲನೇ ಪದ ಮತ್ತು 13ನೇ ಪದಗಳ ಮೊತ್ತ ಅದರ 7ನೇ ಪದದ ರಷ್ಟಿರುತ್ತದೆ ಎಂದು ತೋರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಪರಿಹಾರ ಎ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ ಒಂದು ಸಮಾಂತರ 4ನೇ ಪದವು 11 ಅಂತ ಕೊಟ್ಟಿದ್ದಾರೆ. ಹಾಗಾದರೆ A4 ಇಸ್ ಈಕ್ವಲ್ ಟು 11. ಆಮೇಲೆ ಏನಪ್ಪ ಅಂದರೆ A ಪ್ಲಸ್ 3D A4 ಆದರೆ A ಪ್ಲಸ್ 3D 11 ಅಂತ ನಾವು ಇಕ್ವೇಷನ್ 1 ಬರ್ಕೊಳ್ತೀವಿ. ಆಮೇಲೆ ಏನಪ್ಪ ಅಂದರೆ A7 7ನೇ ಪದ 2ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 2ರಷ್ಟು 2A4 ಪ್ಲಸ್ 4 ಅಂತ ಬರ್ತದೆ. ಹಾಗಾದರೆ A ಪ್ಲಸ್ 6D ಇಸ್ ಈಕ್ವಲ್ ಟು 2 ಇಂಟು 11 ಪ್ಲಸ್ 4 ಇಸ್ ಈಕ್ವಲ್ ಟು 22 ಪ್ಲಸ್ 4 ಅಂತ ಆಗ್ತದೆ ಇದು. ಹಾಗಾದರೆ ಇಕ್ವೇಷನ್ 2 ಏನಪ್ಪ ಅಂದರೆ A ಪ್ಲಸ್ 6D 22 ಪ್ಲಸ್ 4 ಮಾಡಿದಾಗ 26 ಇದು ಇಕ್ವೇಷನ್ 2 ಆಯಿತು. ಇಕ್ವೇಷನ್ 1 ಇಕ್ವೇಷನ್ 2 ಆಯಿತು. ಹಾಗಾದರೆ ಇಕ್ವೇಷನ್ 1 2 ತೆಗೆದುಕೊಂಡಾಗ A ಪ್ಲಸ್ 3D ಇಸ್ ಈಕ್ವಲ್ ಟು ಪ್ಲಸ್ 11 ಇಕ್ವೇಷನ್ 1. ಆಮೇಲೆ ಇಕ್ವೇಷನ್ 2 ಏನಪ್ಪ ಅಂದರೆ A ಪ್ಲಸ್ 6D ಇಸ್ ಈಕ್ವಲ್ ಟು 26. ಹಾಗಾದರೆ ಎರಡು
ಸೈನ್ಗಳು ಒಂದೇ ಇರೋದ್ರಿಂದ ಇಲ್ಲಿ ಮೈನಸ್ ಅಂತ ತೊಗೊಳ್ತೀವಿ, ಇಲ್ಲೂ ಮೈನಸ್ ಅಂತ ತೊಗೊಳ್ತೀವಿ, ಇಲ್ಲೂ ಮೈನಸ್ ಅಂತ ತೊಗೊಳ್ತೀವಿ. ಹಂಗಾರೆ ಎ ಏನಾಗ್ತದೆ ಅಂದ್ರೆ ಕ್ಯಾನ್ಸಲ್ ಆಗ್ತದೆ. ಮೇಲೆ ಪ್ಲಸ್ ಇತ್ತು, ಕೆಳಗಡೆ ಮೈನಸ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಯಿತು. ಆಮೇಲೆ ಪ್ಲಸ್ 3D ಮೈನಸ್ 6D, ಹೌದಾ? ಹಾಗಾದರೆ ಮೈನಸ್ 3D ಅಂತ ಬರ್ತದೆ. ಆಮೇಲೆ ಪ್ಲಸ್ 11ಅಲ್ಲಿ ಮೈನಸ್ 26 ಮಾಡಿದಾಗ ಮೈನಸ್ 15 ಅಂತ ಬರ್ತದೆ. ಹಾಗಾದರೆ ಡಿ ಈಸ್ ಈಕ್ವಲ್ ಟು ಮೈನಸ್ 15 ಡಿವೈಡೆಡ್ ಬೈ ಮೈನಸ್ 3 ಮಾಡಿದಾಗ ಮೈನಸ್ ಮೈನಸ್ ಏನಪ್ಪ ಅಂದರೆ ಕ್ಯಾನ್ಸಲ್ ಆಗಿ 3 1 3 5, ಹೌದಾ? ಡಿ ಈಸ್ ಈಕ್ವಲ್ ಟು 5 ಅಂತ ಆನ್ಸರ್ ಬರ್ತದೆ. ಹಾಗಾದರೆ ಡಿ ಈಸ್ ಈಕ್ವಲ್ ಟು 5ಅನ್ನು ಸಮೀಕರಣ 1ರಲ್ಲಿ ತುಂಬಲಾಗಿ, ಸಮೀಕರಣ 1ರಲ್ಲಿ ತುಂಬಲಾಗಿ. ಹಾಗಾದ್ರೆ ಸಮೀಕರಣ 1 ಏನಿತ್ತು? a ಪ್ಲಸ್ 3d ಇಸ್ ಈಕ್ವಲ್ ಟು 11 ಇತ್ತು, ಅದರಲ್ಲಿ 5ಅನ್ನು ತುಂಬ್ತೀವಿ. ಹಾಗಾದ್ರೆ a ಪ್ಲಸ್ 3 ಇಂಟು 5 ಇಸ್ ಈಕ್ವಲ್ ಟು 11 ಆಗ್ತದೆ. ಹಾಗಾದ್ರೆ a ಇಸ್ ಈಕ್ವಲ್ ಟು 11 ಮೈನಸ್ 15, ಹೌದಾ? 11 ಮೈನಸ್ 15 ಮೈನಸ್ 4 ಅಂತ ಉತ್ತರ ಬರ್ತದೆ. ಹಾಗಾದರೆ ಸಮಾಂತರ ಶ್ರೇಣಿ ಮೈನಸ್ 4, ಹೌದಾ? ಮೈನಸ್ 4 ಪ್ಲಸ್ 5 ಇಸ್ ಈಕ್ವಲ್ ಟು 1, 1 ಪ್ಲಸ್ 5 ಇಸ್ ಈಕ್ವಲ್ ಟು 6, ಹೌದಾ? ಇಸ್ ಈಕ್ವಲ್ ಟು ಮೈನಸ್ 4 1 6 ಆನ್ ಅಂತ ಬರ್ತದೆ. ಹಾಗಾದ್ರೆ a ಪ್ಲಸ್ 13 ಇಸ್ ಈಕ್ವಲ್ ಟು a ಪ್ಲಸ್ a ಪ್ಲಸ್ 12d ಇಸ್ ಈಕ್ವಲ್ ಟು ಏನು ಇದನ್ನು ಇಸ್ ಈಕ್ವಲ್ ಟು 2 ಅಂತ ತಗೋತೀವಿ. ಹಾಗಾದ್ರೆ a ಪ್ಲಸ್ a13 ಇಸ್ ಈಕ್ವಲ್ ಟು 2, a ಜಾಗದಲ್ಲಿ ಏನು ಮಾಡ್ತೀವಿ ಅಂದರೆ ಮೈನಸ್ 4ನ ಫಿಲ್ ಮಾಡ್ತೀವಿ. ಇಲ್ಲಿ ಬಂದಂಥ ಆನ್ಸರು. ಹಾಗಾದ್ರೆ ಮೈನಸ್ 4ನ ಫಿಲ್ ಮಾಡಿ ಪ್ಲಸ್ 12 ಇಂಟು ಏನಪ್ಪ ಅಂದರೆ ಡಿ ಎ ಬೆಲೆ ಗೊತ್ತಾಗಿತ್ತು, ಅದನ್ನು 5 ಅಂತ ಫಿಲ್ ಮಾಡ್ತೀವಿ, ಹೌದಾ? ಇಲ್ಲಿ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ 2 4 2 4 8, ಅದು ಮೈನಸ್ 8 ಅಂತ ಬರ್ತದೆ, ಯಾಕಂದರೆ ಮೈನಸ್ 4 ಇರೋದ್ರಿಂದ. 12 5 60 ಪ್ಲಸ್ 60 ಅಂತ ಬರ್ತದೆ. ಹಾಗಾದ್ರೆ a ಪ್ಲಸ್ a13 ಇಸ್ ಈಕ್ವಲ್ ಟು 53, ಇಕ್ವೇಷನ್ 3. ಹಾಗಾದ್ರೆ 2a7 ಇಸ್ ಈಕ್ವಲ್ ಟು 2, a7 ಎಷ್ಟು ಬಂದಿದೆ? 26 ಬಂದಿದೆ, ಹೌದಾ? ಏನು a7 ಎಷ್ಟು ಬಂದಿದೆ? 26 ಬಂದಿದೆ. ಅದಕ್ಕೆ ಇಂಟು 26, ಹಾಗಾದರೆ ಎಷ್ಟಾಯ್ತದೆ? 52, ಇಕ್ವೇಷನ್ 4 ಏನಪ್ಪ ಅಂದರೆ 52 ಬಂತು. ಹಾಗಾದರೆ a ಪ್ಲಸ್ a13 ಇಸ್ ಈಕ್ವಲ್ ಟು 2a7, ಸಮೀಕರಣ 3 ಮತ್ತು 4ರಿಂದ, ಹೌದಾ? ಸಮೀಕರಣ 3 ಮತ್ತು 4ರಿಂದ. ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ. 30 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಂಗಾರೆ ಏನಪ್ಪ ಅಂದರೆ ಪರಿಹಾರ a4 ಪ್ಲಸ್ a8 ಇಸ್ ಈಕ್ವಲ್ ಟು 24. ಹಂಗಾರೆ a4 a ಪ್ಲಸ್ 3d ಪ್ಲಸ್ a ಪ್ಲಸ್ 7d ಇಸ್ ಈಕ್ವಲ್ ಟು 24. ಹಾಗಾದರೆ 2a ಪ್ಲಸ್ 10d, ಹೌದಾ? ಇಲ್ಲಿರುವಂಥ ಏನು ಕೊಡ್ದ 2a ಆಗ್ತದೆ. ಇದು 3d 7d 10d ಆಯಿತು, ಇಸ್ ಈಕ್ವಲ್ ಟು 24. ಹಾಗಾದರೆ ಸಮೀಕರಣ 1 ಏನು ಬರ್ತದಪ್ಪ ಅಂದರೆ 2ರಿಂದ ಭಾಗಿಸಿದಾಗ a ಪ್ಲಸ್ 5d ಇಸ್ ಈಕ್ವಲ್ ಟು 12, ಸಮೀಕರಣ 1ರಿಂದ 1. ಇನ್ನು a6 ಪ್ಲಸ್ a10 ಇಸ್ ಈಕ್ವಲ್ ಟು 24, ಹೌದಾ? ಹಾಗಾದ್ರೆ a ಪ್ಲಸ್ 5d ಪ್ಲಸ್ a ಪ್ಲಸ್ 9d ಇಸ್ ಈಕ್ವಲ್ ಟು 44. ಹಾಗಾದರೆ ಎಗಳನ್ನು ಕೂಡಿದಾಗ 2a ಆಗ್ತದೆ, 5d ಮತ್ತು 9d ಅನ್ನು ಕೂಡಿಸಿದಾಗ 14d ಆಗ್ತದೆ, 44 ಆ್ಯಸ್ ಇಟ್ ಈಸ್. ಹಾಗಾದರೆ ಇದೇನಪ್ಪ ಅಂದರೆ ಸಮೀಕರಣ 2, a ಪ್ಲಸ್ 2ರಿಂದ ಭಾಗಿಸಿದಾಗ ಇದನ್ನು ಕೂಡ a ಪ್ಲಸ್ 7d 22 ಆಗ್ತದೆ, ಸಮೀಕರಣ 2. ಹಾಗಾದರೆ ಈ ಎರಡೂ ಸಮೀಕರಣ 1 ಮತ್ತು ಸಮೀಕರಣ 2 a ಪ್ಲಸ್ 5d ಇಸ್ ಈಕ್ವಲ್ ಟು 12, ಇಕ್ವೇಷನ್ 1 ಇದೆ. a ಪ್ಲಸ್ 7d ಇಸ್ ಈಕ್ವಲ್ ಟು 22, ಇಕ್ವೇಷನ್ 2 ಇದೆ. ಹಾಗಾದರೆ ಇವುಗಳ ಸೈನ್ ಚೇಂಜ್ ಮಾಡ್ತೀವಿ. ಇಲ್ಲಿ ಮೈನಸ್ ಆಗ್ತದೆ, ಇಲ್ಲೂ ಮೈನಸ್ ಆಗ್ತದೆ, ಇಲ್ಲೂ ಮೈನಸ್ ಆಗ್ತದೆ. ಏನಾಯ್ತಪ್ಪ ಅಂದರೆ ಕ್ಯಾನ್ಸಲ್ ಆಯಿತು. ಆಮೇಲೆ 5dಯಲ್ಲಿ 7d ಹೋದರೆ ಮೈನಸ್ 2d ಉಳಿತದೆ. ಆಮೇಲೆ 12dಯಲ್ಲಿ 22 ಹೋದರೆ ಮೈನಸ್ 10d ಉಳಿತದೆ. ಹಂಗಾರೆ ಡಿ ಇಸ್ ಈಕ್ವಲ್ ಟು ಮೈನಸ್ 10 ಬೈ ಮೈನಸ್ 2. ಹಂಗಾರೆ ಮೈನಸ್ ಏನೈತೆ ಕ್ಯಾನ್ಸಲ್ ಆಯಿತು. 2 1 2 5. ಹಂಗಾರೆ ಡಿ ಯ ಬೆಲೆ ಎಷ್ಟು ಬಂತಪ್ಪ ಅಂದರೆ 5 ಬಂತು. ಡಿ ಇಸ್ ಈಕ್ವಲ್ ಟು 5 ಸಮೀಕರಣ 1ರಲ್ಲಿ ತುಂಬಲಾಗಿ, ಹೌದಾ? ಸಮೀಕರಣ 1 ಏನಿತ್ತು? a ಪ್ಲಸ್ 5d ಇಸ್ ಈಕ್ವಲ್ ಟು 12 ಇತ್ತು. ಹಾಗಾದ್ರೆ a ಪ್ಲಸ್ 5 ಇಂಟು 5 ಇಸ್ ಈಕ್ವಲ್ ಟು 12. ಹಾಗಾದ್ರೆ a ಇಸ್ ಈಕ್ವಲ್ ಟು 12 ಮೈನಸ್ 25 ಇಸ್ ಈಕ್ವಲ್ ಟು ಮೈನಸ್ 13. a ಯ ಬೆಲೆ ಎಷ್ಟು ಬಂತಪ್ಪ ಅಂದರೆ ಮೈನಸ್ 13 ಬಂತು. ಹಾಗಾದ್ರೆ ಕೊನೆಯ 3 ಪದಗಳು ಯಾವ ನೋಡ್ರಿ? a ಪ್ಲಸ್ 29d ಇಸ್ ಈಕ್ವಲ್ ಟು ಮೈನಸ್ 13 ಪ್ಲಸ್ 29 ಇಂಟು 5. ಹಾಗಾದ್ರೆ ಮೈನಸ್ 13 ಪ್ಲಸ್ 145, ಹೌದಾ? 132.
ಕೊನೆಯ 3 ಪದಗಳಲ್ಲಿ ಒಂದು ಪದ ಏನಪ್ಪ ಅಂದರೆ 132, ಆಮೇಲೆ a + 28d is equal to -13 + 28 × 5, ಹಂಗಾರೆ -13 + 140, ಹೌದಾ? ಹಂಗಾರೆ 140 ಇಲ್ಲಿ -13 ಮಾಡಿದಾಗ 127 ಬರ್ತದೆ. ಆಮೇಲೆ a + 27d is equal to -13 + 27 × 5 is equal to -13 + 135, ಹೌದಾ? 135 -13 ಮಾಡಿದಾಗ 122. ಹಾಗಾದ್ರೆ ಇವೇನಪ್ಪ ಅಂದರೆ ಕೊನೆಯ 3 ಪದಗಳು ಯಾವುವು? 132, 127, 122. ಇನ್ನು ಕ್ವಶನ್ ಮೇನ್ ನಂಬರ್ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 38ನೇ ಪ್ರಶ್ನೆ. ಒಂದು ಸಮತಟ್ಟಾದ ನೆಲದ ಮೇಲೆ AB ಕಂಬವೊಂದು ನೇರವಾಗಿ ನಿಂತಿದೆ. ಕಂಬದ ಮೇಲ್ತುದಿಯಿಂದ 3 ತುದಿಗಳನ್ನು ನೆಲದ ಮೇಲಿರುವ 3 ಪ್ರತ್ಯೇಕ ಏನಪ್ಪ ಅಂದರೆ ಸೋಟುಗಳಿಗೆ ಬಿಗಿಯಾಗಿ ಎಳೆದು ಕಟ್ಟಿದೆ. ನೆಲದ ಮೇಲಿರುವ ಗೂಟಗಳಿಂದ ಕಂಬದ ಮೆಚ್ಚುವಿಗೆ ಉಂಟಾದ ಉತ್ಪನ್ನ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ, 60 ಡಿಗ್ರಿ, ಹೌದಾ? 30 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ ಆಗದೆ. ಹಾಗಾದ್ರೆ ಸಿ ಗೂಟದಿಂದ ಕಂಬದ ಪಾದ ಬಿಗೆ ಇರುವ ದೂರವು 30 ಮೀಟರ್, ಇಲ್ಲಿಂದ ಇಲ್ಲಿಗಿರುವಂಥ ದೂರ 30 ಮೀಟರ್ ಆಗಿದೆ. ಹಾಗಾದರೆ ಎ ಬಿ ಕಂಬದ ಎತ್ತರವನ್ನು ಹಾಗೂ ಪ್ರತಿತಂತಿಯ ಉದ್ದವನ್ನು ಏನು ಮಾಡ್ರಿ ಅಂದರೆ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಹಾಗಾದರೆ ಪರಿಹಾರ ಏನು? ತ್ರಿಭುಜ ಎ ಬಿ ಸಿನಲ್ಲಿ tan 30 ಎ ಬಿ ಡಿವೈಡೆಡ್ ಬೈ ಬಿ ಸಿ. ಹಾಗಾದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ tan 30 ಏನಪ್ಪ ಅಂದರೆ 1/√3 ಆಗ್ತದೆ, ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ ಎಷ್ಟಿದೆ? 30 ಮೀಟರ್ ಇದೆ, ಅದನ್ನು 30 ಅಂತ ತೊಗೊಂಡ್ವಿ. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇಂಟು 30 ಏನು 30 1ರಿಂದ ಗುಣಿಸಿದಾಗ 30 ಬರ್ತದೆ. ಹಾಗಾದ್ರೆ √3 ಎ ಬಿ ಇಸ್ ಈಕ್ವಲ್ ಟು 30 ಅಂತ ಬಂತು. ಇನ್ನು ಎ ಬಿ ಇಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ √30, 30 ಡಿವೈಡೆಡ್ ಬೈ √30 ಇಂಟು ಮಲ್ಟಿಪ್ಲೈ √30 ಡಿವೈಡ್ ಬೈ √30ಗೆ ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದಾಗ 30√3 ಏನಪ್ಪ ಅಂದರೆ 30 ಡಿವೈಡ್ ಬೈ √3 ಇಂಟು √3 ಡಿವೈಡ್ ಬೈ √3 ಇಸ್ ಈಕ್ವಲ್ ಟು 30√3 ಡಿವೈಡ್ ಬೈ 3 ಅಂತ ಬರ್ತದೆ. ಹಾಗಾದ್ರೆ ಅದರ ಆನ್ಸರು 10√3 ಅಂತ ಬರ್ತದೆ. sin 30 ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಎ ಸಿ. sin 30ಯ ಬೆಲೆ 1/2. ಹಾಗಾದರೆ ಎ ಬಿ ಎಷ್ಟಿದೆ? ಈಗ ಆಲ್ರೆಡಿ ಸಿಕ್ಕಿದೆ. ಎ ಬಿಯ ಉತ್ತರ ನಮಗೆ 10√3 ಡಿವೈಡೆಡ್ ಬೈ ಎ ಸಿ ಆಯಿತು. ಹಾಗಾದ್ರೆ ಎ ಸಿ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ 2 ಮಲ್ಟಿಪ್ಲೈ ಹೋಗ್ತದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 20√3 ಮೀಟರ್ಸ್ ಆಯಿತು. ಹಾಗಾದರೆ ತ್ರಿಭುಜ ಎ ಬಿ ಇನಲ್ಲಿ sin 60 ಎ ಬಿ ಡಿವೈಡೆಡ್ ಬೈ ಎ ಬಿ ಡಿವೈಡೆಡ್ ಬೈ ಎ ಇ. ಹಾಗಾದರೆ sin 60ಯ ಬೆಲೆ √3/2 ಇಸ್ ಈಕ್ವಲ್ ಟು 10√3/3. ಯಾಕೆ? ಎ ಬಿಯ ಬೆಲೆ, ಆಮೇಲೆ ಡಿವೈಡ್ ಬೈ ಎ ಇ. ಹಾಗಾದ್ರೆ √3 ಎ ಇ ಇಸ್ ಈಕ್ವಲ್ ಟು 20√3. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 20 ಮೀಟರ್ಸ್. ಎ √3 ಕ್ಯಾನ್ಸಲ್ ಆಯಿತು. ಎ ಇಸ್ ಈಕ್ವಲ್ ಟು 20 ಮೀಟರ್ಸ್. ಹಾಗಾದರೆ ತ್ರಿಭುಜ ಎ ಬಿ ಡಿನಲ್ಲಿ sin 45 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ. ಹಾಗಾದರೆ sin 45ನ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1/√2 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಡಿ. ಹಾಗಾದರೆ 1/√2 ಇಸ್ ಈಕ್ವಲ್ ಟು ಎ ಬಿ ವ್ಯಾಲ್ಯೂ ನಮ್ಗೆ ಗುರ್ತಿದೆ, ಎಷ್ಟಿದೆ? ಎ ಬಿಯ ವ್ಯಾಲ್ಯೂ ಏನಪ್ಪ ಅಂದರೆ 10√3 ಇದೆ, ಡಿವೈಡೆಡ್ ಬೈ ಎ ಡಿ. ಹಾಗಾದ್ರೆ ಎ ಡಿ ಇಸ್ ಈಕ್ವಲ್ ಟು, ಹೌದಾ, 10√6. ಈ ರೂಟ್ ಇರೋದು ಆ ಕಡೆ ಹೋಗಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದಪ್ಪ ಅಂದರೆ √6 ಆಗ್ತದೆ, ಹೌದಾ. ಎ ಡಿ ಇಸ್ ಈಕ್ವಲ್ ಟು 10√6. ಹಂಗಾರೆ ಎ ಬಿ ಕಂಬದ ಎತ್ತರ 10√3 ಮೀಟರ್ಸ್, ಎ ಸಿ ತಂತಿಯ ಉದ್ದ 20√3 ಮೀಟರ್ಸ್, ಎ ಇ ತಂತಿಯ ಉದ್ದ 20 ಮೀಟರ್ಸ್, ಎ ಡಿ ತಂತಿಯ ಉದ್ದ 10√6 ಮೀಟರ್ಸ್, ಹೌದಾ. ಹಾಗಾದರೆ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿಪ್ಪ ಅಂದರೆ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ತಯಾರಿಸಿದವರು ಶ್ರೀ HM ಜಗ್ಲಲ್ ಸರ್, ಹೌದಾ, ಬಾಗಲಕೋಟೆ ಜಿಲ್ಲೆಯವರು. ಇವರು ತಯಾರಿಸಿದಂತಹ ಮಾದರಿ ಉತ್ತರಗಳನ್ನು ನಿಮಗೆ ಕೊಡುವಂಥ, ಜಸ್ಟ್ ಏನಪ್ಪ ಅಂದರೆ ನೀವು ಕ್ವಶನ್ ಪೇಪರ್ ನೋಡ್ಕೊಂಡು ಹೋಗಲಿ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಾನಿನ್ನೂ ಅಷ್ಟು ಪರ್ಫೆಕ್ಟ್ ಇಲ್ಲ ಮ್ಯಾಥ್ಸಲ್ಲಿ, ಹೌದಾ. ಒಂದು ಸ್ವಲ್ಪ ಸೈನ್ಸಲ್ಲಿ ನಾನು ಸೈನ್ಸ್ ಟೀಚ್ ಮಾಡೋದ್ರಿಂದ ಸೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಉಳಿದ ಸಬ್ಜೆಕ್ಟು ಒಂದು ಸ್ವಲ್ಪ ನಾಲೆಜ್ ಇದೆ ನನಗೆ. ಆದರೆ
ಕಮಾಂಡ್ ಇಲ್ಲ ಮ್ಯಾಥ್ಸ್ ಮೇಲೆ ನನಗೆ. ಅದಕ್ಕೆ ಇರೋದನ್ನೇ ಯಾವ ರೀತಿ ಇದೆ ಅದೇ ರೀತಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಪ್ರಯತ್ನ ಇಷ್ಟೇ ಏನಪ್ಪ ಅಂದರೆ ಹೆಚ್ಚೆಚ್ಚು ಜನರಿಗೆ ಈ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳು ಸಿಗಬೇಕು, ನಿಮ್ಮ ಅಂಕ ಗಳಿಕೆಯಲ್ಲಿ ನಂದೊಂದಷ್ಟು ಪಾತ್ರ ಇರಬೇಕು ಅನ್ನೋದಷ್ಟೇ, ಹೌದಾ ಅನ್ನುವಂಥ ದೃಷ್ಟಿಯಿಂದ ಈ ಆಡಿಯೋ ನೋಟ್ಸ್ ಅಂತ ಮ್ಯಾಥ್ಸ್ ಆಡಿಯೋ ನೋಟ್ಸ್ ಮಾಡಬಾರ್ದು, ಆದರೂ ಬಿಡಿಸ್ತಾ ಹೋಗಬೇಕು. ನಿಮಗೆ ಕೇವಲ ಉತ್ತರಗಳನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾದರೆ ಆದಷ್ಟು ಇವುಗಳನ್ನು ಯೂಸ್ ತೊಗೊಂಡು ನೀವು ಗಣಿತದಲ್ಲಿ 1-2-3 ಅಂಕ ಗಳಿಸಿದ್ರೂ ಈ ಪ್ರಶ್ನೆ ಪತ್ರಿಕೆಯ ಸಹಾಯದಿಂದ ನನ್ನ ಶ್ರಮಕ್ಕೆ ಏನಪ್ಪ ಅಂದರೆ ಫಲ ಸಿಕ್ಕ ಹಾಗೆ. ನಿಮಗೆ ಹೆಚ್ಚೆಚ್ಚು ಪ್ರಶ್ನೆ ಪತ್ರಿಕೆಗಳು ದೊರೀಲಿ, ಯಾಕಂದರೆ ನಾನು ಆಲ್ರೆಡಿ ಪ್ರಥಮ ಭಾಷೆ ಕನ್ನಡ, ಪ್ರಥಮ ಭಾಷೆ ಇಂಗ್ಲೀಷ್, ಹೌದಾ, ದ್ವಿತೀಯ ಭಾಷೆ ಇಂಗ್ಲೀಷ್, ತೃತೀಯ ಭಾಷೆ ಹಿಂದಿ, ಸಮಾಜ ವಿಜ್ಞಾನ ಕನ್ನಡ, ಆಂಗ್ಲ, ಸೈನ್ಸ್ ಕನ್ನಡ ಆಂಗ್ಲ, ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಕೊರತೆ ಒಂದೇನಪ್ಪ ಅಂದರೆ ಗಣಿತದ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿಲ್ಲ. ಯಾಕೆ ಬಿಡಿಸಿಲ್ಲ ಅಂದರೆ ಆ ಸಬ್ಜೆಕ್ಟ್ ಮೇಲೆ ನನಗೊಂದು ಸ್ವಲ್ಪ ಹಿಡಿತ ಇಲ್ಲ ಅನ್ನೋಂಥ ದೃಷ್ಟಿಯಿಂದ. ಅದಕ್ಕೆ ಎಲ್ಲಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸ್ರಿ ಅಂತ ಹೇಳ್ತಾ, ಹೌದಾ. ಥ್ಯಾಂಕ್ ಯು ಸೊ ಮಚ್.